ಗಿಲ್ಲಿ 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 ಕನ್ನಡದ ಮಣ್ಣಿನ ಮಗ ಗಿಲ್ಲಿ, ಕನ್ನಡದ ಮಣ್ಣಿನ ಮಗ ಗಿಲ್ಲಿ. ವೇದಿಕೆ ಶಿವರಾಮೇಗೌಡರ ನೇತೃತ್ವದ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಮಣ್ಣಿನ ಮಗ ಗಿಲ್ಲಿಗೆ, ಮಣ್ಣಿನ ಮಗ ಗಿಲ್ಲಿಗೆ, ಕನ್ನಡ ಕನ್ನಡ, ರೈತನ ಮಗ ಗಿಲ್ಲಿಗೆ, ರೈತನ ಮಗ ಗಿಲ್ಲಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣಕ್ಕೆ, ಗಿಲ್ಲಿಗೆ ಬೆಂಬಲ ನೀಡುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಗಿಲ್ಲಿಗೆ ಬೆಂಬಲ ನೀಡುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ, ಶಿವರಾಮೇಗೌಡರ ರಕ್ಷಣಾ ವೇದಿಕೆಗೆ, ಶಿವರಾಮೇಗೌಡರ ರಕ್ಷಣಾ ವೇದಿಕೆಗೆ, ಗೆಲ್ಲೇಬೇಕು ಗೆಲ್ಲೇಬೇಕು, ಸತ್ಯ ಧರ್ಮ ಉಳಿಬೇಕು ಅಂದ್ರೆ, ಸತ್ಯ ಧರ್ಮ ಉಳಿಬೇಕು ಅಂದ್ರೆ ರೈತನ ಮಗ ಗಿಲ್ಲಿ ಗೆಲ್ಲೇಬೇಕು ಗೆಲ್ಲೇಬೇಕು, ರೈತನ ಮಗ ಗಿಲ್ಲಿಗೆ, ರೈತನ ಮಗ ಗಿಲ್ಲಿಗೆ. ಮಣ್ಣಿನ ಮಗ ಕನ್ನಡದ ಹೆಮ್ಮೆಯ ಪುತ್ರ ಗಿಲ್ಲಿ ಈಗಾಗಲೇ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರನ್ನ ಬರಮಾಡಲಿಕ್ಕೆ, ಅವ್ರನ್ನ ಬೆಂಬಲ ಸೂಚಿಸಲಿಕ್ಕೆ ಕನ್ನಡದ ಪರ ಹೋರಾಟಗಾರರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ ಗಿಲ್ಲಿ ಕ್ರೇಜ್ ಬಗ್ಗೆ. ಸೊ ಬನ್ನಿ ಸರ್, ನಮಸ್ತೆ. ಏನು ಸರ್ ನಿಮ್ಮ ಹೆಸರು? ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ಜಿಲ್ಲಾಧ್ಯಕ್ಷರು ಮಂಡ್ಯ HD ಜಯರಾಮ್ ಅಂತೇಳಿ, ನಮ್ಮ ಲೋಕೇಶ್ ಗೌಡರು ರಾಜ್ಯ ಉಪಾಧ್ಯಕ್ಷರು. ಅವರು ಇವತ್ತು ಬೆಂಗಳೂರಿಂದ ಅವರ ಗ್ರಾಮದಿಂದಲೂ ಕೂಡ ಎಲ್ಲರೂ ಗಿಲ್ಲಿಗೆ ಓಟ್ ಹಾಕೋದ್ರ ಮುಖಾಂತರ ಕನ್ನಡದ ಸೊಗಡನ್ನು ಎತ್ತಿಡಬೇಕು, ಕನ್ನಡ ಮಣ್ಣಿನ ಮಗನ ಸೊಗಡನ್ನು ಎತ್ತಿಡಬೇಕು. ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು. ಇವತ್ತು ಗ್ರಾಮೀಣ ಪ್ರದೇಶ ಇದ್ರೇ ಸಿಟಿ ಬೆಳೆಯೋಕ್ಕೆ ಸಾಧ್ಯ ಅಂಥೇಳಿ ಏನು ಕೆಂಪೇಗೌಡರು ಈ ಸಂಕ್ರಾಂತಿ ಹಬ್ಬದಲ್ಲಿ ವ್ಯಾಪಾರಿಯನ್ನು ಬುದಿನ ಹಾಕಿದಂಥ ಈ ಸಂದರ್ಭದಲ್ಲಿ ಸಂಕ್ರಾಂತಿಯ ಸುಗ್ಗಿ ಸಂಭ್ರಮವನ್ನು ಆಚರಿಸೋದ್ರ ಮುಖಾಂತರ ಏನು ಶಿವರಾಮೇಗೌಡರು ಬಣದ ರಾಜ್ಯ ಉಪಾಧ್ಯಕ್ಷರಂಥ ಲೋಕೇಶ್ ಗೌಡರ ನೇತೃತ್ವದಲ್ಲಿ ಪ್ರತಿಯೊಬ್ಬರಲ್ಲೂ ಜಾಗೃತಿಯನ್ನೇ ಮೂಡಿಸೋದ್ರ ಮುಖಾಂತರ ಗಿಲ್ಲಿಯ ಬೆಂಬಲಿಸಿ ಅವರಿಗೆ ಮತದಾನವನ್ನು ನೀಡಬೇಕು ಅಂತೇಳಿ ಇವತ್ತು ಗಿಲ್ಲಿಯ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಮಳವಳ್ಳಿ ತಾಲೂಕು ದಡಪುರದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಏನು ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅನ್ನೋದಾದರೆ ಗಿಲ್ಲಿ ಗೆಲ್ಲಬೇಕು. ಏನು ಒಂದಷ್ಟು ಟ್ರೆಂಡ್ ಆಗಿತ್ತು, ಎಲ್ಲೋ ಒಂದು ಕಡೆ ಈ ಶಲ್ಯ ಹಾಕ್ಕೊಂಡು ಈ ಶಲ್ಯಕ್ಕೆ ಅಪಮಾನ ಆಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಬಿಡೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಮೇಕಪ್ ಮಾಡಿಕೊಂಡು ಹೊರ ರಾಜ್ಯಗಳಿಂದ ಮೇಕಪ್ ತರಿಸ್ಕೊಂಡು ಮೇಕಪ್ ಆರ್ಟಿಸ್ಟ್ಗಳು ಆಡ್ದಂಗೆ ಗಿಲ್ಲಿ ಏನು ಆಡಲಿಲ್ಲ. ಸತ್ಯ ಧರ್ಮ ನೀತವಾಗಿ ಈ ಮಣ್ಣಿನ ಬೂದಿನ ತಲೆಯಲ್ಲಿಟ್ಕೊಂಡು ಭಾಳ ಚೆನ್ನಾಗಿ ಆಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಸ್ಟಾರ್ಟಿಂಗಿಂದನೂ ನಾವು ಸತ್ಯದ ಪರ ನ್ಯಾಯದ ಪರವಾಗಿ ನಿಲ್ಲಬೇಕು ಅಂತೇಳಿ ನಮ್ಮ ಶಿವರಾಮೇಗೌಡರು ಆದೇಶ ಮಾಡಿದರು. ಹಾಗಾಗಿ ರಾಜ್ಯಾದ್ಯಂತ ನಾವು ಎಲ್ಲ ದೂರವಾಣಿ ಕರೆ ಮಾಡಿ ಮತ್ತು ವಾಯ್ಸ್ ಮೆಸೇಜ್ ಹಾಕೋ ಮುಖಾಂತರ ಏನು ಗಿಲ್ಲಿಗೆ 99 ಓಟ್ ಹಾಕಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ಗ್ರೂಪ್ಗಳಿಗೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರೂಪ್ಗಳಿಗೆ ಹಾಕಿ ಅವ್ರಿಗೆ ಓಟ್ ಹಾಕಿದ್ದೀವಿ. ತದನಂತರ ಏನು ಇವತ್ತು ಕಡೆಯ ದಿನ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನ ಏನು ಸತ್ಯ ಉಳಿಬೇಕು, ನ್ಯಾಯ ಉಳಿಬೇಕು, ಧರ್ಮ ಉಳಿಬೇಕು. ಹಾಗಾಗಿ ನಾವೇನು ಈ ದಡಪುರದಕ್ಕೆ ನಮ್ಮ ಗಿಲ್ಲಿ ಪುಟ್ಟ ಗ್ರಾಮಕ್ಕೆ ಬಂದು ನಾವು ಏನು 106 ಜನ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಎಲ್ಲರೂ ಬಂದು ಏನು ಅವ್ರ ತಂದೆ ತಾಯಿಗೆ ಸನ್ಮಾನ ಮಾಡಿ ಏನು ಹಣ್ಣು ಕೊಡೋ ಮುಖಾಂತರ, ಅದಾದಮೇಲೆ ನಮ್ಮ ಎಳ್ಳು ಬೆಲ್ಲ ಕೊಡೋ ಮುಖಾಂತರ ಅವ್ರಿಗೆ ಶುಭ ಕೋರಿ ಏನು ಗಿಲ್ಲಿ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಮೊದಲಿಂದನೇ ಇರುತ್ತೆ, ಮುಂದೆನೂ ಇರುತ್ತೆ ಅನ್ನೋ ಒಂದು ಸಂದೇಶವನ್ನು ನಾವು ಅವ್ರಿಗೆ ಕೊಡಲಿಕ್ಕೆ ಆ ಗ್ರಾಮಕ್ಕೆ ಬಂದ್ವಿ. ಹಾಗಾಗಿ ಏನು ಒಂದಷ್ಟು ಟ್ರೆಂಡ್ ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಏನು ಇದು ಇಲ್ಲ, ಬೇರೆಯವರು ಗೆಲ್ತಾರೆ, ಅದು ಇದು ಬೇರೆ ಥರ ಅವ್ರ ಆ್ಯಕ್ಟಿಂಗ್ಗಳೆಲ್ಲ ನೀವು ನೋಡಿದ್ದೀರ. ಹಾಗಾಗಿ ನಮಗೆ ಈ ಮಣ್ಣಿನ ಮಗ, ದೇಶ ಕಾಯೋ ಯೋಧ ಎಷ್ಟು ಮುಖ್ಯ ಅಂದರೆ ನಮ್ಮ ಕರ್ನಾಟಕದ ರೈತರ ಅನ್ನ ಹಾಕೋ ರೈತರು, ಆ ರೈತನ ಮಗ ಇವತ್ತು ಗೆಲ್ಲಬೇಕು. ಬಡ ರೈತರ ಮಗ ಗೆಲ್ಲಬೇಕು. ಸತ್ಯ ಧರ್ಮ ನ್ಯಾಯ ಉಳಿಬೇಕು, ಅಧರ್ಮ ಹಾಳಾಗೋಗ್ಬೇಕು.
ಹಾಗಾಗಿ ನಾವು ಏನು ಧರ್ಮದ ಕಡೆ ಇದ್ದೀವಿ, ಈ ಶಲ್ಯ ಹಾಕ್ಕೊಂಡು ಯಾವುದೋ ಒಬ್ಬರ ಪರ ಅಂತಲ್ಲ, ಈ ಶಲ್ಯ ಹಾಕ್ಕೊಂಡ ಮೇಲೆ ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅಂದರೆ ಗಿಲ್ಲಿ ಗೆಲ್ಲಬೇಕು ಅಂತೇಳಿ ನಾನು ಆಶಿಸ್ತೇನೆ. ಏನು ಇವತ್ತು ನಾವು ಗ್ರಾಮಕ್ಕೆ ಬಂದು ನಾವು ಅವ್ರಿಗೆ ಶುಭ ಕೋರಿದ್ದೇವೆ ಸಿಹಿ ಹಂಚು ಮುಖಾಂತರ. ಮುಂದಿನ ದಿನಗಳಲ್ಲಿ ಗಿಲ್ಲಿ ಗೆದ್ದು ಬರಬೇಕು. ಮತ್ತೆ ಇನ್ನೊಂದು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ, ಎಲ್ಲೋ ಒಂದು ಕಡೆ ಟ್ರೋಲ್ ಆಗ್ತಾಯಿದೆ ಸುದೀಪ್ ಹಂಗೆ ಹಿಂಗೆ ಅಂತ. ಯಾವ ನಟರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಏನೂ ಮಾತಾಡಬೇಡಿ. ಯಾರೋ ಅವ್ರ ಮನೆಗೆ ಹೋದ ತಕ್ಷಣ ಏನೋ ಆಗಿದೆ ಅಂತಲ್ಲ. ಹಾಗಾಗಿ ಇದು ನಮ್ಮ ಗಿಲ್ಲಿ, ಅವನ ಶ್ರಮಕ್ಕೆ ಪ್ರತಿಫಲ ಬಂದೇ ಬರುತ್ತೆ. ಗಿಲ್ಲಿ ಗೆದ್ದೇ ಗೆಲ್ತಾನೆ. ಇದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ಭಾಳ ಅದ್ಧೂರಿಯಾಗಿ ಅವ್ರನ್ನ ಬರಮಾಡ್ಕೊತೀವಿ. ಅವ್ರ ಟ್ರೋಫಿ ಗೆದ್ದು ಬರೋದು 100ಕ್ಕೆ 100 ಸತ್ಯ. ಗಿಲ್ಲಿ ಗೆದ್ವಾ, ಗಿಲ್ಲಿ ಗೆದ್ವಾ. ಇದ್ರ ಮಗ ಈ ಮಟ್ಟಕ್ಕೆ ಬಂದಿದ್ದಾನೆ ಅನ್ನೋದೇ ನಮಗೊಂದು ಖುಷಿ ಆಗುತ್ತೆ. ಟ್ರೋಫಿ ಬರೋದಕ್ಕಿಂತ ಅವನು ಆಲ್ರೆಡಿ ಎಲ್ಲ ಕನ್ನಡ ಜನತೆ ಮನಸ್ಸು ಗೆದ್ದಾಗಿದೆ. ಆ ಟ್ರೋಫಿ ಬರೋದು ಸೆಕೆಂಡ್ರಿ. ಆದರೆ ಈಗ ಆಲ್ರೆಡಿ ಎಲ್ಲ ಜನರು ಹೇಳ್ತಿದ್ದಾರೆ ಗಿಲ್ಲಿ ಗೆದ್ದಾಗಿದೆ ಅಂತ. ಅದಕ್ಕೆ ಇನ್ನೊಂದು ಹೇಳಕ್ಕೆ ಹೇಳಿ, ಡಮಾಲ್ ಡುಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಜೈ ಗಿಲ್ಲಿ. ಡಬಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಡಬಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಗೆಲ್ಲಿ 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 ಗೆದ್ದು ಬಾ, ಗಿಲ್ಲಿ ಗೆದ್ದು ಬಾ, ಗಿಲ್ಲಿ ಗೆದ್ದು ಬಾ, ಗಿಲ್ಲಿ ಗೆದ್ದು ಬಾ, ಗಿಲ್ಲಿ ಕನ್ನಡದ ಹೆಮ್ಮೆ, ಗಿಲ್ಲಿ ಕನ್ನಡದ ಹೆಮ್ಮೆ, ಗಿಲ್ಲಿ ಮಂಡ್ಯ ಹಾಯ್ದ, ಗಿಲ್ಲಿ ಮಂಡ್ಯ ಹಾಯ್ದ. ಗಿಲ್ಲಿ